ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತೆಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕಥೆಗಳನ್ನ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಜೊತೆಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಇನ್ನೊಂದು ಸ್ಟೋರಿ ಡೆವಿಲ್ ಸ್ಟೋರಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ಕತೆ ಕೂಡ ತುಂಬ ಚೆನ್ನಾಗಿದೆ. ಯಾರೆಲ್ಲ ಕತೆ ಕೇಳಿಲ್ಲ ಒಂದ್ಸಲ ಹೋಗಿ ಚೆಕ್ ಮಾಡಿ. ಈಗ ಮಾಂಗಲ್ಯದಿಂದ ನಂಟಾದರೂ ಕಥೆಯ ಮುಂದುವರೆದ ಭಾಗವನ್ನು ಮುಂದುವರಿಸೋಣ. ಐ ಲವ್ ಯು ಸಾರಾ ಅಂತ ಅಗ್ನಿ ಅವಳ ಎಡ ಕೆನ್ನೆಯ ಮೇಲೆ ಮತ್ತೊಮ್ಮೆ ಮುತ್ತಿಟ್ಟು ಹೇಳ್ದ. ಸಾರಾ ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ಅವನನ್ನೇ ನೋಡ್ತಿದ್ಲು. ಏನಾಯ್ತು, ಯಾಕೆ ಹಾಗೆ ನೋಡ್ತಿದ್ಯಾ? ನನ್ನ ಪ್ರಪೋಸಲ್ ಇಷ್ಟ ಆಗಲಿಲ್ವಾ ಅಂತ ಅಗ್ನಿ ಹುಬ್ಬೇರಿಸಿ ತುಂಟನಾಗಿ ನಗ್ತಾ ಕೇಳ್ದ. ಅದಕ್ಕೆ ಸಾರಾ ಏನೂ ಇಲ್ಲ ಅನ್ನುವಂತೆ ಭುಜ ಕುಣಿಸಿದ್ಲು. ಹಾಗಾದರೆ ವಾಪಸ್ ಏನು ಹೇಳಲ್ವಾ ಅಂತ ಅಗ್ನಿ ನಗ್ತಾ ಕೇಳ್ದ. ಏನು ಅಂತ ಸಾರಾ ಮರು ಪ್ರಶ್ನೆ ಹಾಕಿದ್ಲು. ನಾನು ಇವಾಗ ಹೇಳಿದ್ದಕ್ಕೆ ಉತ್ತರ ನನಗೆ ವಾಪಸ್ ಏನೂ ಹೇಳಲ್ವಾ ಅಂತ ನಗ್ತಾ ಕೇಳ್ದ ಅಗ್ನಿ. ಅದು ನಾನು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಸಾರಾ ನಗ್ತಲೇ ಹೇಳಿದ್ಲು. ಅಗ್ನಿ ಹೀಗೆ ದಿಢೀರಂತ ಪ್ರಪೋಸ್ ಮಾಡ್ತಾನೆ ಅಂತ ಅವಳು ಅಂದ್ಕೊಂಡಿರಲಿಲ್ಲ. ಅವನು ಸ್ವಲ್ಪ ಗರ್ವದಿಂದಲೇ ಇರ್ತಾನೆ ಅಂತ ಅಂದ್ಕೊಂಡಿದ್ಲು. ಆದರೆ ದಿಢೀರನೇ ಅವನ ಬಾಯಿಂದ ಈ ಮಾತು ಕೇಳಿ ಅವಳು ಸ್ವಲ್ಪ ಶಾಕ್ ಆದ್ಲು. ಯೋಚನೆ ಮಾಡೋದಕ್ಕೆ ನೀನೇನು ನನ್ನ ಗರ್ಲ್ ಫ್ರೆಂಡಾ? ನೀನು ನನ್ನ ಹೆಂಡತಿ. ಗಂಡ ಇಷ್ಟ ಅಂತ ಹೇಳಿದಾಗ ಯೋಚನೆ ಮಾಡಬೇಕಂತೆ ಅಂದ ಅಗ್ನಿ. ಹಾಗಿದ್ರೂ ನನಗೆ ಯೋಚನೆ ಮಾಡಬೇಕು. ಮತ್ತು ಇಷ್ಟೊಂದೊಂದು ಗರ್ವ ತೋರಿಸ್ಬೇಡ, ಆ್ಯಟಿಟ್ಯೂಡ್ ತೋರಿಸ್ಬೇಡ. ಬಂದ ದಿನದಿಂದಲೇ ಹೀಗೆ ಮಾಡ್ತಿದ್ಯಾ. ಹೀಗೆ ಮಾಡಿದ್ರೆ ಮುಖ ಒಂದು ಕಡೆಗೆ ತಿರ್ಕೊಂಡು ಹೋಗ್ಬಿಡುತ್ತೆ ನಿಂದು. ಆಮೇಲೆ ನಾನು ನೀನು ನೋಡೋದೇ ಇಲ್ಲ ಹೇಳ್ತಿದ್ದೀನಿ ಅಂತ ಸಾರಾ ಹೇಳ್ತಾ ಅಗ್ನಿಯ ಮಡಿಲಿನಿಂದ ಎದ್ದು ನಿಂತಳು. ಸರಿ, ಹಾಗೆ ಆಗಲಿ. ಯೋಚನೆ ಮಾಡೋಕ್ಕೆ ನಿನಗೆ ಎಷ್ಟು ಟೈಮ್ ಬೇಕು ಅಂತ ಅಗ್ನಿ ಅವಳು ಕಾಲು ಎಳಿತಾ ಕೇಳ್ದ. 1 ವೀಕ್ 7 ಡೇಸ್ ಸಾರಾ ನಗ್ತಾ ಹೇಳಿದ್ಲು. 7 ದಿನನಾ? ನಾನು ಕೇಳಿದ ಈ ಪ್ರೇಮ ನಿವೇದನೆಗೆ ಉತ್ತರ ಕೊಡೋಕ್ಕೆ ನಿನಗೆ 7 ದಿನ ಬೇಕಾ? ಅಷ್ಟೊಂದು ಕಳಪೆ ನಾನು ಇದೀನ ಏನಾದರೂ? ಅಥವಾ ನಾನು ಕೇಳಿದ್ದು ನಮಗೆ ಮಕ್ಕಳಾಗೋ ವಿಷಯದ ಬಗ್ಗೆನಾ ಅಂತ ಅಗ್ನಿ ಹೊಬ್ಬೇರಿಸಿ ಮತ್ತೆ ಕೇಳ್ದ. ಸದ್ಯಕ್ಕೆ ಅಷ್ಟು ಟೈಮ್ ಬೇಕು, ಹಾಗೆ ಅಂದ್ಕೋ ಸಾಕು. ಅವಳು ಹೇಳಿ ತನ್ನ ಸೀಟ್ನಲ್ಲಿ ಕೂತು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಲು. ಅಗ್ನಿ ಅವಳನ್ನೇ ನೋಡ್ತಾ ನಗ್ತಾ ತನ್ನ ಕೆಲಸದಲ್ಲಿ ಮಗ್ನನಾದ. ಸ್ವಲ್ಪ ಸಮಯದ ನಂತರ ಅಗ್ನಿ ತನ್ನ ಲ್ಯಾಪ್ಟಾಪ್ನಿಂದ ತಲೆ ಎತ್ತಿ 7 ದಿನದ ನಂತರ ಹೇಳ್ತೀಯ ಅಲ್ವಾ ಅಂತ ಕೇಳ್ದ. ಸಾರಾ ಸಂಶಯದಿಂದ ಅವನನ್ನು ನೋಡಿ ಏನ ಅಂತ ಕೇಳಿದ್ಲು. ಅಲ್ಲ, 7 ದಿನದ ನಂತರ ನೀನು ನನಗೆ ಉತ್ತರ ಹೇಳ್ತೀಯಲ್ವಾ ಅಂತ ಅವನು ನಗ್ತಾ ಹುಬ್ಬೇರಿಸಿ ಕೇಳ್ದ. ಸುಮ್ಮನೆ ಕೆಲಸ ಮಾಡಪ್ಪ ಮಾರಾಯ, 7 ದಿನ ಅಂತ ಸಾರಾ ಸುಳ್ಳು ಕೋಪದಲ್ಲೇ ಹೇಳಿದ್ಲು. ಅಗ್ನಿಗೆ ಎದುರು ಮಾತಾಡ್ತೀಯಾ ಅಂತ ಅವನು ಕುರ್ಚಿಯಿಂದ ಎದ್ದು ಅವಳ ಹತ್ರಕ್ಕೆ ನಡೀತಾ ಕೇಳ್ದ. ಆಮೇಲೆ 7 ದಿನದ ನಂತರ ಹೇಳ್ತೀನಿ ಅಂತ ಹೇಳಿಲ್ವಾ? ಮತ್ತೆ ಯಾಕೆ ಕೇಳ್ತಿದ್ದೀರಾ? ಸಾರಾ ಪುಟ್ಟ ಮಕ್ಳ ಥರ ಮಾತಾಡೋದನ್ನು ಕೇಳಿ ಅವನು ನಕ್ಕ. ಅವ್ರು ಹಿಂಗೆ ಮಾತಾಡ್ತಿದ್ದಾಗಲೇ ಕ್ಯಾಬಿನ್ ಬಾಗಿಲು ತೆಗೆದು ಯಾರೋ ಒಳಗಡೆಗೆ ಬಂದರು. ಏನಾಯಿತು ಶಶಾಂಕ್, ಏನಾಯಿತು ಅಂತ ಅವನನ್ನು ಕಂಡ ತಕ್ಷಣ ಅಗ್ನಿ ಕೇಳ್ದ. ಸರ್, ನಾವು ಕಲಿಸಿದ ಆ ಕೊಟೇಶನ್ ಪ್ರಾಜೆಕ್ಟ್ ನಮಗೆ ಸಿಕ್ಕಿದೆ ನೋಡಿ, ಮೇಲ್ ಬಂದಿದೆ ಅಂತ ಶಶಾಂಕ್ ಕೈಯಲ್ಲಿದ್ದ ಪೇಪರನ್ನು ಅಗ್ನಿ ಕೈ ಕೊಟ್ಟು ಹೇಳ್ದ. ಅಗ್ನಿ ಅದನ್ನು ಓದಿ ನೋಡ್ದ. ಸತ್ಯನ ಅಗ್ನಿ? ಸಾರಾ ಕಣ್ಣು ಅರಳಿಸಿ ಅಗ್ನಿಯನ್ನು ಕೇಳಿದ್ಲು. ಅವನು ಹೌದು ಅಂತ ತಲೆ ಅಲ್ಗಾಡಿಸ್ದ. ನಂತರ ಸಂತೋಷದಿಂದ ಆ ಪೇಪರನ್ನು ಸಾರಾ ಕೈಗೆ ಕೊಟ್ಟ. ಸಾರಾ ಕೂಡ ಅದನ್ನು ಓದಿ ನೋಡಿದ್ಲು. ಅದರಲ್ಲಿ ಅವಳಿಗೆ ಆ ಪ್ರಾಜೆಕ್ಟ್ ಸಿಕ್ಕಿದೆ ಅನ್ನೋ ಆರ್ಡರ್ ಇತ್ತು. ಅದನ್ನು ಕಂಡ ಸಾರಾ ಕಣ್ಣುಗಳು ತುಂಬಿ ಬಂದವು. ಅವಳು ಕಣ್ಣು ತುಂಬಿ ಅಗ್ನಿಯನ್ನು ನೋಡಿದ್ಲು. ಅಗ್ನಿ ಅವಳನ್ನು ಅಪ್ಕೊಂಡ. ಸುಮ್ಮನೆ ಕೊಟ್ಟು ನೋಡೋಣ ಅಂದ್ಕೊಂಡಿದ್ವೆ ಹೊರತು ಅದು ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಶಶಾಂಕ್, ಇದು ಗ್ರೇಟ್ ನ್ಯೂಸ್. ನಾವು ಕೊಟೇಶನ್ ಕೊಟ್ಟಿದ್ವಿ ಹೊರತು ಇದು ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಕಂಪ್ನಿಗಿಂತ ದೊಡ್ಡ ದೊಡ್ಡ ಕಂಪ್ನಿಗಳಿಗೂ ಅವರು ಆರ್ಡರ್ ಕೊಟ್ಟಿದ್ದಾರೆ. ಆದರೂ ನಮ್ಮಂತಹ ಸಣ್ಣ ಕಂಪ್ನಿಗೆ ಅದು ಸಿಕ್ಕಿದೆ ಅಂದರೆ ಅದು ನಮ್ಮೆಲ್ಲರ ಸಕ್ಸಸ್ ಅಂತ ಅಗ್ನಿ ಖುಷಿಯಿಂದ ಹೇಳ್ದ. ಸಾರಾ ಅವನನ್ನೇ ನೋಡ್ತಿದ್ಲು. ಆ ಪ್ರಾಜೆಕ್ಟ್ ಸಿಕ್ಕಿದ್ದಕ್ಕೆ ಅವನಿಗೆ ಎಷ್ಟು ಸಂತೋಷ ಆಗಿದೆ ಅಂತ ಅವಳಿಗೆ ಅರ್ಥ ಆಯಿತು. ಶಶಾಂಕ್, ನಾಳೆ ಒಂದು ಟ್ರೀಟ್ ಕೊಡಬೇಕು. ನಮ್ಮ ಆಫೀಸ್ನ ಎಲ್ಲ ಸ್ಟಾಫ್ಗಳನ್ನು ಸೇರಿಸಿ. ನಿಮಗೆಲ್ಲ ದೂರ ಇತ್ತಲ್ವ ನನ್ನ ಮೇಲೆ, ಮದುವೆ ಆಗಿ ಒಂದು ಪಾರ್ಟಿ ಕೂಡ ಕೊಟ್ಟಿಲ್ಲ ಅಂತ, ಅದು ನಾಳೆನೇ ಆಗಲಿ ಅಂತ ಖುಷಿಯಿಂದ ಹೇಳ್ದ ಅವನು. ಅದು ಅಗ್ನಿ, ನಾಳೆ ನಾವು ನಮ್ಮ ಮನೆಗೆ ಹೋಗ್ತಿಲ್ವಾ? ಅಲ್ಲಿಂದ ಪಾರ್ಟಿಗೋಸ್ಕರ ಮತ್ತೆ ಇಲ್ಲಿಗೆ ಬರಬೇಕಾ ಅಂತ ಸಾರಾ ಸಂಶಯದಿಂದ ಕೇಳಿದ್ಲು. ಓಹ್ ಸಾರಿ ಸಾರಾ, ನಾನು ಅದನ್ನು ಮರ್ತೇ ಬಿಟ್ಟೆ.
ಈ ಖುಷಿಯಲ್ಲಿ ಅದು ಮರ್ತೇ ಹೋಯಿತು, ಸಾರಿ. ಹಾಗಾದರೆ ಒಂದು ಕೆಲಸ ಮಾಡೋಣ, ನಾವು ಮಂಗಳವಾರ ವಾಪಸ್ ಬರ್ತೀವಿ, ಅವತ್ತು ಸಂಜೆ ಪಾರ್ಟಿ ಅರೇಂಜ್ ಮಾಡೋಣ, ಏನಂತೀಯ ಅಂತ ನಗ್ತಾ ಕೇಳ್ದ ಅಗ್ನಿ. ಸರಿ ಸರ್, ನಾನು ಹೋಗಿ ಎಲ್ರಿಗೂ ಈ ಖುಷಿ ವಿಷಯ ತಿಳಿಸ್ತೀನಿ. ಮತ್ತು ಮೇಡಮ್, ಇದರಲ್ಲಿ ಅತಿ ಹೆಚ್ಚು ಪಾತ್ರ ಮೇಡಮ್ ಅವ್ರದ್ದೆ. ಶಶಾಂಕ್ ಹೇಳಿದಾಗ ಅಗ್ನಿ ಸಾರಳನ್ನು ನೋಡ್ದ. ಹಾಗೆಲ್ಲ ಏನಿಲ್ಲ ಅಂತ ಹೇಳೋಕೆ ಶುರು ಮಾಡಿದ್ಲು ಸಾರಾ. ನೀನೇ ಸಾರಾ ಇದಕ್ಕೆಲ್ಲ ಕಾರಣ, ನೀನು ನನ್ನ ಆಸ್ತಿ. ಅಗ್ನಿ ಅವಳನ್ನು ಅಪ್ಕೊಂಡು ಹೇಳ್ದ. ಅದನ್ನು ನೋಡಿ ನಗ್ತಾ ಶಶಾಂಕ್ ಅಲ್ಲಿಂದ ಹೋದ. ತುಂಬ ಥ್ಯಾಂಕ್ಸ್ ಸಾರಾ, ನಿಜವಾಗ್ಲೂ ಇದರಲ್ಲಿ ತುಂಬ ಎಫರ್ಟ್ ಹಾಕಿದ್ದು, ಇದನ್ನು ಮಾಡಬೇಕು ಅಂತ ಪ್ರೇರೇಪಿಸಿದ್ದು ಎಲ್ಲನೂ ನೀನೇನೆ. ಅದಕ್ಕೋಸ್ಕರನೇ ಈ ಸಂತೋಷಕ್ಕೆ ನೀನೇ ಕಾರಣ ಅಂತ ಅಗ್ನಿ ಅವಳನ್ನು ಅಪ್ಕೊಂಡು ಹೇಳ್ದ. ಅದನ್ನು ಕೇಳಿ ಸಾರಾ ನಗ್ತಾ ಸುಮ್ಮನಾದ್ಲು. ನಾನು ಹೇಳಿದ್ನೇ ಹೊರತು ಅದಕ್ಕೋಸ್ಕರ ಕಷ್ಟಪಟ್ಟಿದ್ದು ಅಗ್ನಿ, ನೀವು ಮತ್ತು ಇಲ್ಲಿರೋ ಪ್ರತಿಯೊಬ್ಬ ಸ್ಟಾಫ್ಸ್ ಅಲ್ವಾ. ಹಾಗಾದರೆ ನನಗೆ ಮಾತ್ರ ಹೇಗೆ ಕ್ರೆಡಿಟ್ ಸಿಗುತ್ತೆ? ಇದು ನಮ್ಮೆಲ್ಲರ ಸಕ್ಸಸ್ ಅಂತ ಅವಳು ನಗ್ತಾ ಹೇಳಿದಾಗ ಅವನು ಅವಳನ್ನು ಅಪ್ಕೊಂಡು ಅವಳ ಹಣೆ ಮೇಲೆ ಮುತ್ತಿಟ್ಟ. ಅವಳು ಕಣ್ಣು ಮುಚ್ಚಿ ಅದನ್ನು ಸ್ವೀಕರಿಸಿದ್ಲು. ತುಂಬ ಥ್ಯಾಂಕ್ಸ್ ನನ್ನ ಲೈಫಿಗೆ ಬಂದಿದ್ದಕ್ಕೆ, ಇಂತಹ ಸಂತೋಷ ಕೊಟ್ಟಿದ್ದಕ್ಕೆ. ನಾನು ನಿನಗೆ ಹೇಗೆ ಹೇಳಲಿ ಧನ್ಯವಾದನ? ಸಾರಿ, ಇಲ್ಲಿವರೆಗೆ ನಿನಗೆ ನೋಯಿಸಿದ್ದಕ್ಕೆ ಎಲ್ಲದಕ್ಕೂ ಸಾರಿ. ಇನ್ನು ಮುಂದೆ ನಾನು ನಿನ್ನನ್ನು ನೋಯಿಸೋದಿಲ್ಲ, ವೇದನೆ ಕೊಡೋದಿಲ್ಲ. ಹೇಳು, ನಿನಗೇನು ಬೇಕು? ಏನು ಕೇಳಿದ್ರೂ ಕೊಡ್ತೀನಿ. ಅಷ್ಟೊಂದು ಸಂತೋಷದಲ್ಲಿದ್ದೀನಿ ಇವತ್ತು. ಹೇಳು, ನಿನಗೇನು ಬೇಕು ಅಂತ ಅಗ್ನಿ ನಗ್ತಾ ಅವಳ ಮುಖವನ್ನು ತನ್ನ ಕೈಯೊಳಗಡೆ ಹಿಡಿದು ಕೇಳ್ದ. ನನಗೇನು ಬೇಡ ಅಗ್ನಿ, ನನ್ನನ್ನು ನೀವು ಪ್ರೀತಿಸಿದ್ರೆ ಸಾಕು, ನನ್ನ ಕೈ ಬಿಡ್ದಿದ್ರೆ ಸಾಕು ಅಂತ ಅವಳು ಹೇಳಿದಾಗ ಅವನು ಅವಳ ಹಣೆಯ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟ. ಎಂದಿಗೂ ನಿನ್ನ ಕೈ ಬಿಡೋದಿಲ್ಲ ನಾನು. ನನ್ನ ಸಾವು ಬರೋವರೆಗೆ ನೀನು ನನ್ನವಳೆ. ಯಾವುದಕ್ಕೂ ಯಾರಿಗೋಸ್ಕರನೂ ನಾನು ನಿನ್ನನ್ನು ಬೇಡ ಅಂತ ಹೇಳೋದಿಲ್ಲ ಸಾರಾ ಅಂತ ಅವನು ಅವಳ ಮುಖವನ್ನು ಹಿಡಿದು ಹೇಳಿದಾಗ ಅವಳು ಅವನನ್ನು ನೋಡಿ ನಗ್ತಿದ್ಲು. ಇತ್ತ ಅದೇ ಸಮಯದಲ್ಲಿ ಬೇರೆ ಕಡೆ ಮತ್ತೊಂದು ಕಡೆ, ನನಗೆ ಡಿವರ್ಸ್ ಬೇಕು ಸೋನಿ, ಇನ್ನೂ ನಿನ್ನ ಜೊತೆಗೆ ಬಾಳೋಕೆ ಸಾಧ್ಯ ಇಲ್ಲ. ನನಗೆ ಬೇಸರ ಆಗಿದೆ. ನಿನಗೋಸ್ಕರ ನನ್ನ ಲೈಫ್ ಕಳ್ಕೊಳ್ಳೋಕೆ ನನಗೆ ಇನ್ನೂ ಸಾಧ್ಯ ಇಲ್ಲ. ಮನೆಯವರು, ಫ್ರೆಂಡ್ಸ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಹೇಳಿ ನನಗೆ ಸಾಕಾಗೋಗಿದೆ ಅಂತ ಅವನು ಕೋಪದಿಂದ ಟೇಬಲ್ ಮೇಲಿದ್ದ ವಸ್ತುನ ಎಸ್ದು ಅವಳ ಹತ್ರ ಹೇಳ್ದ. ಸೋನಿ ಶಾಕ್ ಆಗಿ ಅವನನ್ನು ನೋಡಿದ್ಲು. ಮೊದಲ ಬಾರಿಗೆ ಅವನನ್ನು ಇಷ್ಟು ಕೋಪದಲ್ಲಿ ನೋಡ್ತಿದ್ಲು ಅವಳು. ನೀನು ಇವತ್ತು ಬದಲಾಗ್ತೀಯಾ, ನಾಳೆ ಬದಲಾಗ್ತೀಯ ಅಂತ ಕಾಯ್ತಾ ಕೂತು ಹಲವಾರು ದಿನಗಳಾಗಿವೆ. ಮದುವೆ ಆಗಿ ಇಷ್ಟು ವರ್ಷ ಆದರೂ ನಿನ್ನಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಇಂದಿಗೂ ನೀನು ನಿನ್ನ ಹಳೆ ಲವರ್ ಬಗ್ಗೆಯೇ ಯೋಚನೆ ಮಾಡ್ತಿದ್ಯಾ. ಅದಕ್ಕಾಗಿಯೇ ನಿನಗೆ ನನ್ನನ್ನು ಗಂಡನಾಗಿ ಸ್ವೀಕರಿಸೋಕ್ಕಾಗ್ತಿಲ್ಲ. ನಿನಗೆ ಅವನು ಅಷ್ಟೊಂದು ಇಷ್ಟವಾಗಿದ್ದರೆ ನನ್ನ ಲೈಫಿಗೆ ಯಾಕೆ ಬಂದೆ? ಅವನಿಗೋಸ್ಕರ ಮನೆಯಲ್ಲಿ ಕಾಯಬಹುದಿತ್ತಲ್ವಾ, ಅಥವಾ ಅವನ ಜೊತೆಗೆ ಹೋಗಬಹುದಿತ್ತಲ್ವಾ? ಈಗ ನನ್ನ ಲೈಫಿಗೆ ಬಂದು ನನ್ನ ಜೀವನವನ್ನು ಹಾಳು ಮಾಡಲಿಲ್ವಾ ಅಂತ ಅವನು ಕೋಪದಿಂದ ಮತ್ತು ನೋವಿನಿಂದ ಕೇಳ್ದ. ನನಗೆ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಿಮ್ಮನ್ನು ನನ್ನ ಗಂಡ ಅಂತ ಕನ್ಸಿಡರ್ ಮಾಡೋಕ್ಕೆ ನನಗಾಗ್ತಿಲ್ಲ. ನಾನು ಟ್ರೈ ಮಾಡಿದೆ, ತುಂಬ ಹಲವಾರು ಬಾರಿ ಟ್ರೈ ಮಾಡಿದೆ, ಎಲ್ಲನೂ ಮರೆತು ನಿಮ್ಮ ಹೆಂಡತಿಯಾಗಿ ಬದುಕೋಕ್ಕೆ. ಆದರೆ ನನಗೆ ಸಾಧ್ಯ ಆಗ್ತಿಲ್ಲ. ನಾನು ಹೇಗೆ ಇದನ್ನು ಹೇಳಿ ಅರ್ಥ ಮಾಡಿಸ್ಲಿ? ಸರಿ, ಇದು ನನ್ನದೇ ತಪ್ಪು. ಆಗಲೇ ನಾನು ಹೊರಟು ಹೋಗಬೇಕಿತ್ತು. ಆಗ ಮನೆಯವ್ರು ಸಾಯ್ತಾರೆ ಅಂತ ಬೆದರಿಕೆ ಹಾಕಿದ್ರು. ಅದು ಅವರ ಹಳೆ ಚಾಳಿ. ಇವಾಗ ಎಲ್ಲಿದ್ದಾರೆ? ಈ ಹೇಳಿದ ಮನೆಯವರು ಮತ್ತು ಫ್ಯಾಮಿಲಿ. ಅವ್ರಿಗೋಸ್ಕರ ಪ್ರೀತಿಸಿದವನನ್ನು ಬೇಡ ಅಂತ ಬಿಟ್ಟವಳು ನಾನು. ಇವಾಗ ಎಲ್ಲಿದ್ದಾರೆ ಅವರೆಲ್ಲ ಅಂತ ಅವಳು ಅಳ್ತಾ ಸೋಫಾದಲ್ಲಿ ಕೂತ್ಕೊಂಡ್ಳು. ನಿನಗಿವಾಗ ಏನು ಬೇಕು? ನೀನು ಊರಿಗೆ ಹೋಗಬೇಕಾ? ಅವನನ್ನು ನೋಡಬೇಕಾ? ಅದಕ್ಕೋಸ್ಕರ ನಿನಗೆ ಬೇಕಿರೋದೇನು? ಅವನು ಸಂಶಯದಿಂದ ಕೇಳ್ದ. ನನಗೆ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ. ಆದರೆ ನನಗೆ ಊರಿಗೆ ಹೋಗಬೇಕು, ಅವನನ್ನು ನೋಡಬೇಕು. ಬಹುಶಃ ಅವನು ಆ ಹುಡುಗಿ ಜೊತೆಗೆ ಪ್ರೀತಿಯಲ್ಲಿದ್ದರೆ, ಅವ್ರು ಚೆನ್ನಾಗಿದ್ದರೆ ನನ್ನ ಮನಸ್ಸು ಬದಲಾಗಬಹುದು. ಅಲ್ಲಿವರೆಗೆ ನನಗೆ ಟೈಮ್ ಕೊಡಬೇಕು. ಅದಕ್ಕೊಂದು ಅವಕಾಶ ನನಗೆ ಕೊಡಬೇಕು. ನಾನೇನು ಕಾಲು ಹಿಡ್ಕೋತೀನಿ ಅಂತ ಸೋನಿ ಹೇಳ್ತಾ ಅವನನ್ನು ನೋಡಿ ಅಳ್ತಿದ್ಲು. ಅವರು ಪ್ರೀತಿಯಲ್ಲಿದ್ದರೆ ಆಮೇಲೆ ಅವರನ್ನು ನೀನು ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ಹಾಗಂತ ನೀನು ನನಗೆ ಮಾತು ಕೊಡಬೇಕು. ಆಗ ಮಾತ್ರ ನಾನು ನಿನ್ನನ್ನು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವನು ತನ್ನ ಕೈಯನ್ನು ಅವಳತ್ತ ಚಾಚಿ ಹೇಳ್ದ. ನನಗೆ ನಿಮ್ಮ ಜೊತೆಗೆ ಚೆನ್ನಾಗಿ ಬಾಳಬೇಕು ಅಂತ ಆಸೆ ಇದೆ. ನಿಮ್ಮ ಈ ಮನಸ್ಸನ್ನು ನೋಡಬೇಕು ಅಂತ ಆಸೆ ಇದೆ. ಆದರೆ ನನಗೆ ಸಾಧ್ಯ ಆಗ್ತಿಲ್ಲ. ಅವರಿಬ್ಬರು ಪ್ರೀತಿಯಲ್ಲಿದ್ದರೆ ಆಮೇಲೆ ಅವರನ್ನು ದೂರ ಮಾಡೋಕ್ಕೆ ನಾನು ಟ್ರೈ ಮಾಡೋದಿಲ್ಲ. ನನಗೆ ಅವರನ್ನು ಒಂದು ಸಲ ನೋಡಿದ್ರೆ ಸಾಕು ಅಂತ ಸೋನಿ ಮತ್ತೆ ಅಳ್ತಾ ಹೇಳಿದ್ಲು.
ಅವಳು ಅಳ್ತಿರೋದನ್ನು ಕಂಡು ಅವನಿಗೂ ನೋವಾಯಿತು. ಅವನು ಏನು ಮಾಡಬೇಕು ಅಂತ ತಿಳಿದೆ ಅವಳ ಹತ್ರ ಕೂತ್ಕೊಂಡ. ಇತ್ತ ಸಾಯಂಕಾಲ ಸಾರಾಳ ಮನೆಗೆ ಹೋಗಬೇಕಾಗಿರೋದ್ರಿಂದ ಅಗ್ನಿ ಮತ್ತು ಸಾರಾ ಆಫೀಸ್ನಿಂದ ಬೇಗನೆ ಹೊರಟರು. ಮನೆಗೆ ಬಂದು ರೆಡಿಯಾಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರಾಧಾ ಬಳಿ ಹೇಳಿ ಸಾರಾಳ ಮನೆಗೆ ಹೊರಡೋಕ್ಕೆ ಸಿದ್ಧರಾದರು. ಅಣ್ಣ, ನಾನು ಬರ್ತೀನಿ ಅಂತ ಅವರು ಹೊರಡೋಕ್ಕೆ ಸಿದ್ಧರಾದಾಗ ಕಾಲೇಜ್ನಿಂದ ಬಂದ ಮದನ್ ಕೇಳ್ದ, ನೀನು ಯಾಕೆ ಅವ್ರ ಜೊತೆಗೆ ಹೋಗ್ತೀಯಾ ಅಂತ ರಾಧಾ ಅವನನ್ನು ಕೇಳಿದ್ರು. ಅಲ್ಲ ಅಮ್ಮ, ಅದಕ್ಕೆ ಅವ್ರ ಮನೆಗೆ ನಾನು ಹೋಗಬಾರ್ದಾ? ನನಗೂ 2 ದಿನ ರಜೆ ಇದೆ ಅಲ್ವಾ ಅಮ್ಮ? ಇಲ್ಲಿ ಮನೆಯಲ್ಲೇ ಇದ್ದರೆ ಬೋರ್ ಆಗುತ್ತೆ. ಅದಕ್ಕೆ ಅವ್ರ ಮನೆಗೆ ಹೋದರೆ ಅತ್ತೆ ಮತ್ತು ಅದಕ್ಕೆ ಇರ್ತಾರಲ್ವಾ, ನಾನು ಬರ್ತೀನಿ ಅದಕ್ಕೆ ಪ್ಲೀಸ್ ಅಂತ ಮದನ್ ಸಾರಾಳ ಕೈ ಹಿಡಿದು ಕೇಳ್ದ. ಅದಕ್ಕೇನಂತೆ, ನೀನು ಹೋಗಿ ರೆಡಿಯಾಗಿ ಬಾ ಅಂತ ಸಾರಾ ಹೇಳಿದ ಕೂಡಲೇ ಮದನ್ ನಗ್ತಾ ಒಳಗಡೆ ಓಡ್ದ. ಅವನನ್ನು ಯಾಕೆ ಕರ್ಕೊಂಡು ಹೋಗ್ತೀಯಾ? ನಿಮ್ಗೆ ಸ್ವಲ್ಪ ಕೂಡ ನೆಮ್ಮದಿ ಕೊಡಲ್ಲ ಅಂತ ರಾಧಾ ನಗ್ತಾ ಹೇಳಿದಾಗ ಸಾರಾ ನಗ್ತಾ ಅಗ್ನಿ ಕಡೆಗೆ ನೋಡಿದ್ಲು. ಏನೂ ತೊಂದರೆ ಇಲ್ಲ ಅಮ್ಮ, ಅವನು ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಸಾರಾ ನಗ್ತಾ ಉತ್ತರ ನೀಡಿದ್ಲು. ಅಷ್ಟೊತ್ತಿಗಾಗಲೇ ಮದನ್ ಯೂನಿಫಾರ್ಮ್ ತೆಗೆದು ಬಟ್ಟೆ ಹಾಕ್ಕೊಂಡು ಬ್ಯಾಗ್ ಹಿಡ್ಕೊಂಡು ಬಂದೇ ಬಿಟ್ಟ. ಏ ಮದನ್, ನೀನು ಸ್ನಾನ ಮಾಡಲಿಲ್ವಾ ಅಂತ ಅಗ್ನಿ ಅನುಮಾನದಿಂದ ಕೇಳ್ದ. ಅಣ್ಣ, ಅದಕ್ಕೆ ಅವ್ರ ಮನೆಗೆ ಅಲ್ವಾ ಹೋಗೋದು, ಅಲ್ಲಿ ಹೋದ್ಮೇಲೆ ನಿಧಾನವಾಗಿ ಸ್ನಾನ ಮಾಡ್ಕೋತೀನಿ ಅಲ್ವಾ ಅದಕ್ಕೆ ಅಂತ ಮದನ್ ನಗ್ತಾ ಕೇಳ್ದ. ಖಂಡಿತವಾಗ್ಲು ಅಂತ ಸಾರಾ ಕೂಡ ನಗ್ತಾ ಹೇಳಿದ್ಲು. ಮದನ್, ಅಲ್ಲಿಗೆ ಹೋದ್ಮೇಲೆ ನೀನೇ ಬಟ್ಟೆ ಒಗೆದ್ಕೋಬೇಕು, ಕೇಳಿಸ್ತಾ? ಇಲ್ಲಿ ಅದಕ್ಕೆ ಅವ್ರ ರೂಮ್ನಲ್ಲಿ ವಾಷಿಂಗ್ ಮಿಷಿನ್ ಇದೆ ಅಂತ ಅವಳ ಕೈಯಲ್ಲೇ ಬಟ್ಟೆ ಕೊಡ್ತೀಯ ಒಗೆಯೋಕ್ಕೆ. ಅಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ, ಅದಕ್ಕೆ ಸರಿಯಾಗಿ ನಿನ್ನ ಬಟ್ಟೆನ ನೀನೇ ತೊಳ್ಕೋಬೇಕು, ಅರ್ಥ ಆಯ್ತಾ ಅಂತ ರಾಧಾ ಅವನಿಗೆ ಎಚ್ಚರಿಕೆ ನೀಡಿದ್ರು. ಅದಕ್ಕೇನಂತೆ ಅಮ್ಮ, ಅವನ ಬಟ್ಟೆ ಒಗೆಯೋದಕ್ಕೆ ನನಗೆ ಯಾವ ತೊಂದರೆನೂ ಇಲ್ಲ. ನಾನು ಅವನನ್ನು ನನ್ನ ತಮ್ಮನಂತೆಯೇ ಕಾಣ್ತೀನಿ. ನನಗೆ ತಮ್ಮ ಇದ್ದಿದ್ರೆ ಅವನಿಗೂ ಇದೆಲ್ಲ ಮಾಡಿಕೊಡ್ತಿದ್ದೆ ಅಲ್ವಾ, ಹಾಗೆ ಅಷ್ಟೆ ಅಂತ ಸಾರಾ ನಗ್ತಾ ಹೇಳಿದ್ಲು. ಹಾಗೆ ನಾನು ಅದಕ್ಕೆ ಅಂದರೆ ಅಂತ ಮದನ್ ಗರ್ವದಿಂದ ಹೇಳ್ದ. ಹೌದು, ಇವನನ್ನು ಹೀಗೆ ಹಾಳು ಮಾಡ್ತಿದ್ಯಾ, ಇವನೆಲ್ಲ ಕೆಲಸಗಳನ್ನು ಮಾಡಿ ಇವನನ್ನು ಸೋಮಾರಿಯನ್ನಾಗಿ ಮಾಡ್ತಿದ್ಯಾ ನೀನು ಅಂತ ರಾಧಾ ಸಾರಾನನ್ನು ನೋಡಿ ತಮಾಷೆಯಾಗಿ ಕೋಪಿಸ್ಕೊಂಡ್ರು. ಅವರ ಮಾತುಕತೆಯನ್ನು ನೋಡಿ ಅಗ್ನಿ ಸುಮ್ಮನೆ ನಗ್ತಿದ್ದ. ಸಾಕು ಇಬ್ಬರು ಜಗಳ ಆಡೋದು, ಬನ್ನಿ ಗಾಡೀಲಿ ಕೂತ್ಕೊಳ್ಳಿ, ಶಾಪಿಂಗ್ ಎಲ್ಲ ಮುಗಿಸಿ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಅಂತ ಅಗ್ನಿ ಹೇಳಿದಾಗ ಅವರು ಜಗಳ ನಿಲ್ಲಿಸಿ ಹೊರಡೋಕ್ಕೆ ಸಿದ್ಧರಾದರು. ಮದನ್, ನೀನು ಫ್ರಂಟ್ ಸೀಟಲ್ಲಿ ಕೂತ್ಕೋ ಅಂತ ಸಾರಾ ಅವನನ್ನು ನೋಡಿ ಹೇಳಿದ್ಲು. ಅದ್ಯಾಕೆ? ಬೇಡ, ನಾನು ಎಷ್ಟು ಸಲ ಅಲ್ಲಿ ಕೂತಿದ್ದೀನಿ, ಇನ್ಮೇಲೆ ಅಣ್ಣನ ಪಕ್ಕದಲ್ಲಿ ಅದಕ್ಕೇನೆ ಕೂತ್ಕೋಬೇಕು ಅಂತ ಮದನ್ ನಗ್ತಾ ಹೇಳಿ ಹಿಂದಿನ ಸೀಟಿಗೆ ಹೋಗಿ ಕೂತ್ಕೊಂಡ. ಅಗ್ನಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ಬಳಿ ಗಾಡಿ ನಿಲ್ಲಿಸ್ದ. ಸಾರಾ ಅನುಮಾನದಿಂದ ಅಗ್ನಿಯನ್ನು ನೋಡಿದ್ಲು. ಇಳಿರಿ ಅಂತ ಅಗ್ನಿ ಹೇಳಿದಾಗ ಅವಳು ತಲೆ ಆಡಿಸಿ ಇಳಿದ್ಲು. ಆಹಾ, ಅಣ್ಣ ನನ್ನ ಮನಸ್ಸಲ್ಲಿರೋದನ್ನು ತಿಳ್ಕೊಂಡೇ ಇಲ್ಲಿ ನಿಲ್ಲಿಸಿದ್ದು. ನಾನು ಸ್ವಲ್ಪ ಬಟ್ಟೆ ತೆಗೆದುಕೋಬೇಕು ಅಂದ್ಕೊಂಡಿದ್ದೆ. ಬನ್ನಿ ಅದಕ್ಕೆ ನಾವು ಹೋಗಿ ಬಟ್ಟೆ ತಗೊಳ್ಳೋಣ ಅಂತ ಮದನ್ ಸಾರಾಳ ಕೈ ಹಿಡಿದು ಹೇಳ್ದ. ಅದಕ್ಕೆ ನಿನ್ನ ಹತ್ರ ದುಡ್ಡಿದ್ಯಾ ಅಂತ ಮೆಲ್ಲನೆ ಕೇಳಿದ್ಲು ಸಾರಾ. ಅದಕ್ಕೆ ಕೆಲಸ ಮಾಡ್ತಿದ್ರಲ್ಲ, ಅದಕ್ಕೆ ಕೈಯಲ್ಲಿ ದುಡ್ಡಿಲ್ವಾ ಅಂತ ಮದನ್ ಮರು ಪ್ರಶ್ನೆ ಹಾಕ್ದ. ಅರೇ, ನಾನು ಈಗ ತಾನೇ ಕೆಲಸಕ್ಕೆ ಜಾಯ್ನ್ ಆಗಿರೋದು ಅಂದ್ಲು ಸಾರಾ. ಅದಕ್ಕೇನಂತೆ, ಬ್ಯಾಂಕು ಮತ್ತು ATM ನಮ್ಮ ಜೊತೆನೇ ಇರೋವಾಗ ನಾವು ಯಾಕೆ ಹೆದರಬೇಕು ಅದಕ್ಕೆ ಅಂತ ಮದನ್ ನಗ್ತಾ ಹೇಳ್ದ. ಅಂದರೆ ಇದೆಲ್ಲ ನಿನ್ನ ಹತ್ರ ಇದೆಯಾ ಅಂತ ಸಾರಾ ಅನುಮಾನದಿಂದ ಕೇಳಿದ್ಲು. ಇಲ್ಲ, ಅಲ್ಲಿ ನೋಡಿ, ಅಗ್ನಿ ಅಣ್ಣ, ಜಮದಗ್ನಿ ಅಣ್ಣ ಅಲ್ಲಿದ್ದಾರೆ ಅಂತ ಬಾಗಿಲು ಮುಚ್ತಾ ಇದ್ದ ಅಗ್ನಿನ ನೋಡಿ ಮದನ್ ನಗ್ತಾ ಹೇಳಿದಾಗ ಸಾರಾ ಅವನ ತಲೆಗೆ ಒಂದು ಮುಟುಕಿದ್ಲು. ನಾನು ಸೀರಿಯಸ್ಸಾಗಿ ಒಂದು ವಿಷಯ ಹೇಳ್ತಿದ್ರೆ ನೀವು ಯಾಕೆ ಹೊಡೆದ್ರಿ ಅಂತ ಮದನ್ ತಲೆ ಉಚ್ಕೊಳ್ತಾ ಹೇಳ್ದ. ಹೋಗೋ, ಇನ್ನು ಮುಂದೆ ನನ್ನ ಅಗ್ನಿಯನ್ನು ಏನಾದರೂ ಅಂದರೆ ಅಷ್ಟೇ, ತಮ್ಮ ಅಂತ ಕೂಡ ನೋಡಲ್ಲ ನಾನು ಅಂತ ಸಾರಾ ತಮಾಷೆಯ ಕೋಪದಲ್ಲಿ ಹೇಳಿದ್ಲು. ಓಹೋ, ಯಾವಾಗಿಂದ ಈ ಅಗ್ನಿ ಮೇಲಿನ ಪ್ರೀತಿ? ಇಷ್ಟು ದಿನ ಇಬ್ಬರು ಕಚ್ಚಾಡ್ತಿದ್ರಲ್ವಾ ಅಂತ ಕೇಳ್ದ ಮದನ್. ಇನ್ಮೇಲೆ ಹೀಗೆ ಇರುತ್ತೆ, ಮೊದಲು ಕಚ್ಚಾಡ್ತಿದ್ವಿ, ಆದರೆ ಇನ್ಮೇಲೆ ನಾವು ಸಿಹಿಯಾಗಿ ಇರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಅಂತ ಸಾರಾ ನಗ್ತಾ ಹೇಳಿದ್ಲು. ಆಹಾ, ಹಾಗಾದರೆ ಇಬ್ಬರಿಗೂ ಲವ್ ಶುರುವಾ ನಗ್ತಾ ಕೇಳಿದಾಗ ಸಾರಾ ಕೂಡ ನಕ್ಲು. ಹೇಗೆ, ಅಗ್ನಿ ಪ್ರಪೋಸ್ ಮಾಡಿದ್ರ ಅಥವಾ ಅದಕ್ಕೇನೆ ಪ್ರಪೋಸ್ ಮಾಡಿದ್ರ ಅಂತ ಮದನ್ ಬೆರೆಸಿ ಕೇಳ್ದ. ನಿನ್ನ ಅಣ್ಣನೇ. ಅವಳು ಅಗ್ನಿ ಪ್ರಪೋಸ್ ಮಾಡಿದ ಕಥೆಯನ್ನು ಹೇಳಿದ್ಲು. ಅಗ್ನಿ ಅಣ್ಣ ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ರ ಅಂತ ಮದನ್ ನಗ್ತಾ ಕೇಳ್ದ. ಅದಕ್ಕೆ ಅಲ್ವಾ ನಂಗೆ ಪ್ರಪೋಸ್ ಮಾಡಿದ್ದು ಅಂತ ಅವಳು ಅವನ ಹಣೆಗೆ ತಟ್ಟಿದ್ಲು. ಅಷ್ಟರಲ್ಲೇ ಅಗ್ನಿ ಅಲ್ಲಿಗೆ ಬಂದ. ಏನು, ಇಬ್ಬರು ಸೇರಿ ಚರ್ಚೆ ಮಾಡ್ತಿದ್ದೀರಾ ಅಂತ ಅನುಮಾನದಿಂದ ಕೇಳ್ದ ಅಗ್ನಿ.
ಏನಿಲ್ಲ ಅಣ್ಣ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ. ಅಣ್ಣನೊಳಗಡೆ ಇಷ್ಟೊಂದು ರೊಮ್ಯಾಂಟಿಕ್ ಸಿಂಹ ಮಲಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅವತ್ತು ಅತ್ತಿಗೆಗೆ ಕಿಸ್ ಮಾಡಿದ್ದು ಕೇವಲ ಹಠಕ್ಕೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಪ್ರಪೋಸ್ ಮಾಡಿದ್ದನ್ನು ನೋಡಿ ಅಣ್ಣನ ಒಳಗಡೆ ಒಬ್ಬ ರೊಮ್ಯಾಂಟಿಕ್ ಬಾಯ್ ಇದ್ದಾನೆ ಅಂತ ಅರ್ಥ ಆಯಿತು ಅಂತ ಮದನ್ ಅಗ್ನಿಯ ಎದೆ ಮೇಲೆ ಕೈ ಇಟ್ಟು ಹೇಳಿದಾಗ ಅಗ್ನಿ ಸಾರಾಳನ್ನೇ ನೋಡ್ದ. ಎಲ್ಲನೂ ಹೇಳಿಬಿಟ್ಟೆ ಅಲ್ವಾ ಅನ್ನೋ ಥರ ಇತ್ತು ಅಗ್ನಿಯ ಲುಕ್ಕು. ನಂತರ ಬಾ ಟೈಮ್ ಆಗ್ತಿದೆ ಅಂತ ಅಗ್ನಿ ಮುಂದೆ ಹೋದ. ಅವನು ಮೊದಲು ಸೀರೆ ಸೆಕ್ಷನ್ಗೆ ಕರ್ಕೊಂಡು ಹೋದ. ಅತ್ತಿಗೆಗೆ ಸೀರೆ ತಗೊಳ್ಳೋಕ್ಕೆ ಅಂತ ಅನಿಸುತ್ತೆ ಅಂತ ಮದನ್ ಸಾರಾನನ್ನು ನೋಡಿ ತುಂಟಾಟದಿಂದ ಹೇಳ್ದ. ಸುಮ್ಮನಿರು ಮದನ್ ಅಂತ ಸಾರಾ ಅವನ ಕಿವಿಯಲ್ಲಿ ಮೆಲ್ಲನೆ ಹೇಳಿದ್ಲು. ಸಾರಾ, ಸುಮತಿ ಅಮ್ಮ ಯಾವ ತರಹದ ಸೀರೆ ಉಡ್ತಾರೆ ಅಂತ ಅಗ್ನಿ ಕೇಳ್ದ. ಅಮ್ಮಂಗೆ ಕಾಟನ್ ಸೀರೆ ಅಂದರೆ ತುಂಬ ಇಷ್ಟ ಅಂದ್ಲು ಸಾರಾ. ಅಗ್ನಿ ಸೇಲ್ಸ್ ಗರ್ಲ್ಸ್ಗೆ ಕಾಟನ್ ಸೀರೆಗಳನ್ನು ತೋರಿಸೋಕೆ ಹೇಳ್ದ. ಸಾರಾ ಅಗ್ನಿಯ ಮಾತಿನಂತೆ 2 ಬಣ್ಣದ ಸೀರೆಗಳನ್ನು ಆಯ್ಕೆ ಮಾಡಿದ್ಲು. ಮತ್ತು ನೀನು ಯಾವ ತರಹದ ಸೀರೆ ಉಡ್ತೀಯಾ ಅಂತ ಅಗ್ನಿ ಕೇಳಿದಾಗ ಸಾರಾ ಅನುಮಾನದಿಂದ ಅವನನ್ನು ನೋಡಿದ್ಲು. ನಾನು ಎಲ್ಲ ಥರದ ಸೀರೆನೂ ಉಡ್ತೀನಿ, ಶಿಫಾನ್, ನೆಟ್, ಹೀಗೆ ಎಲ್ಲ ಥರದ್ದು ಉಡ್ತೀನಿ ಅಂತ ಅವಳು ಹೇಳಿದ ತಕ್ಷಣ ಸೇಲ್ಸ್ ಗರ್ಲ್ ಸೀರೆಗಳನ್ನ ತೋರಿಸಿದ್ರು. ಅಗ್ನಿ ಒಂದು ಬ್ಲೂ ಶಿಫಾನ್ ಸೀರೆ ಮತ್ತು ಒಂದು ರೆಡ್ ನೆಟ್ ಸೀರೆನ ಸೆಲೆಕ್ಟ್ ಮಾಡ್ದ. ಅಣ್ಣ, ನನಗೂ 2 ಶರ್ಟು ಅಂತ ಮದನ್ ಹೇಳಿದಾಗ ಅಗ್ನಿ ಸೀರೆಗಳನ್ನೆಲ್ಲ ಬಿಲ್ ಮಾಡಿ ಮೆನ್ಸ್ ಸೆಕ್ಷನ್ಗೆ ಕರ್ಕೊಂಡು ಹೋದ. ಅಲ್ಲಿ ಮದನ್ಗೆ ಬಟ್ಟೆ ತಗೊಂಡ್ರು. ಅಗ್ನಿ, ನಿಮಗೆ ಬಟ್ಟೆ ಬೇಡವಾ ಅಂತ ಸಾರಾ ಕೇಳಿದ್ಲು. ನನಗೆ ಬೇಕಾದಷ್ಟು ಬಟ್ಟೆಗಳಿವೆ, ಮತ್ತು ಮದುವೆ ಟೈಮ್ನಲ್ಲಿ ಫ್ರೆಂಡ್ಸ್ ಎಲ್ಲ ಬಟ್ಟೆ ಗಿಫ್ಟ್ ಮಾಡಿದಾರಲ್ಲ, ಅದೇ ಸಾಕು ಅಂತ ಅಗ್ನಿ ನಗ್ತಾ ಹೇಳ್ದ. ಹಾಗಾದರೆ ನನಗೆ ಸೀರೆ ಚೂಡಿದಾರ್ ಎಲ್ಲ ಸಿಕ್ತು. ಆದರೆ ಅಗ್ನಿ, ನಿನಗೀಗ ಏನು ತಗೊಂಡಿಲ್ಲ ನೀನು ಅಂತ ಸಾರಾ ಕೇಳಿದ್ಲು. ಅದು ನನ್ನ ಹೆಂಡತಿಗೆ ನಾನು ತಗೊಂಡಿರೋದು, ಹಾಗೆ ನೀನು ಕೂಡ ನನಗೆ ತೆಗೆದ್ಬಿಟ್ಟು ಕೊಡು ಅಂತ ಅಗ್ನಿ ನಕ್ಕ. ನನ್ನ ಹತ್ರ ದುಡ್ಡಿಲ್ಲ ಅಂದ್ಲು ಸಾರಾ. ಪರವಾಗಿಲ್ಲ, ನಿನಗೆ ದುಡ್ಡು ಬಂದಾಗ ತೆಕ್ಕೊಡು ನನಗೆ ಅಂತ ಅಗ್ನಿ ನಗ್ತಾ ಹೇಳ್ದ. ಬಟ್ಟೆ ತಗೊಂಡಾದಮೇಲೆ ಹಣ್ಣಿನ ಸೆಕ್ಷನ್ಗೆ ಹೋದರು. ಅಲ್ಲಿ ಹಣ್ಣುಗಳನ್ನು ಕೊಂಡ್ಕೊಂಡು ಸಾರಾಳ ಮನೆಗೆ ಹೊರಟರು. ಕೆಲವು ಗಂಟೆಗಳ ನಂತರ ಅವರು ಸಾರಾಳ ಮನೆ ತಲುಪಿದ್ರು. ಬಾ ಮಗನೆ, ಬಾ ಮಗಳೇ ಅಂತ ಸುಮತಿ ಅವರನ್ನು ಮನೆಗೆ ಕರೆದ್ರು. ಹೇಗಿದ್ದೀರಾ ಅಮ್ಮ ಅಂತ ಮನೆಗೆ ಹೋಗ್ತಿದ್ದಂತೆ ಮದನ್ ಕೇಳ್ದ. ಚೆನ್ನಾಗಿದ್ದೀನಿ ಮಗನೆ ಅಂತ ಸುಮತಿ ಅವನ ಕೆನ್ನೆಯನ್ನು ಸವರ್ತಾ ಹೇಳಿದರು. ಅಮ್ಮ, ನಾನು ನಿನ್ನೆ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ದೆ ಅಲ್ವಾ, ಅದು ನಮಗೆ ಸಿಕ್ಕಿದೆ ಅಂತ ಸಾರಾ ಸುಮತಿ ಬಳಿ ಸಂತೋಷದಿಂದ ಹೇಳಿದ್ಲು. ಅದನ್ನು ಅಗ್ನಿ ಆಗಲೇ ನನಗೆ ಫೋನ್ ಮಾಡಿ ಹೇಳಿದ್ದ ಅಂತ ನಗ್ತಾ ಸುಮತಿ ಅಗ್ನಿ ಕಡೆಗೆ ನೋಡಿದ್ರು. ಅದನ್ನು ಕೇಳಿ ಸಾರಾ ಆಶ್ಚರ್ಯದಿಂದ ಅಗ್ನಿನ ನೋಡಿದ್ಲು. ಅಗ್ನಿ ಸುಮತಿಯ ಜೊತೆಗೆ ಫೋನಲ್ಲಿ ಮಾತಾಡ್ತಾನೆ ಅನ್ನೋದು ಸಾರಾಗೆ ಗೊತ್ತಿರಲಿಲ್ಲ. ನೀವು ಹೋಗಿ ಮೊದಲು ಫ್ರೆಶ್ ಆಗಿ ಬನ್ನಿ ಅಂತ ಸುಮತಿ ಹೇಳಿದರು. ಇಲ್ಲಿ ನೋಡಿ ಅಮ್ಮ, ಇದನ್ನು ಸ್ವಲ್ಪ ಹಿಡ್ಕೊಳ್ಳಿ ಅಂತ ಅಗ್ನಿ ತನ್ನ ಕೈಯಲ್ಲಿದ್ದ ಕವರನ್ನು ಸುಮತಿಯವರತ್ತ ಗೌರವದಿಂದ ಚಾಚ್ತಾ ಹೇಳ್ದ. ಏನಿದು ಮಗನೆ ಅಂತ ಸುಮತಿ ಸಂಶಯದಿಂದ ಕೇಳಿದರು. ಅಮ್ಮ, ಇದನ್ನೊಮ್ಮೆ ನೋಡಿ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲವೋ ಅಂತ ನೋಡ್ತಿದ್ದೀನಿ ಅಂತ ಅಗ್ನಿ ನಗ್ತಾ ಹೇಳಿದಾಗ ಸುಮತಿ ಅದನ್ನು ಕೈಯಲ್ಲಿ ಹಿಸ್ಕೊಂಡು ಅದನ್ನು ಓಪನ್ ಮಾಡಿ ನೋಡಿದರು. ಅದರಲ್ಲಿ 2 ಸುಂದರವಾದ ಸೀರೆಗಳಿದ್ವು. ಇದು ಯಾರಿಗೆ ಮಗನೆ, ಸಾರಾಗೆ ಖರೀದಿಸಿದ್ದ ಅಂತ ಅವರು ಕುತೂಹಲದಿಂದ ಕೇಳಿದರು. ಅವಳಿಗೆ ಬೇಕಾಗದ್ದನ್ನೆಲ್ಲ ನಾನು ಆಲ್ರೆಡಿ ಖರೀದಿಸಿದ್ದೀನಿ ಅಮ್ಮ, ಇದು ಕೇವಲ ನಿಮಗೋಸ್ಕರ ನಾನು ಮನಪೂರ್ವಕವಾಗಿ ಖರೀದಿಸಿದ್ದು. ನಿಮ್ಗೆ ಇಷ್ಟ ಆಯಿತಾ ಅಂತ ಅಗ್ನಿ ಅಷ್ಟೇ ಗೌರವದಿಂದ ಕೇಳ್ದ. ಅಯ್ಯೋ ಮಗನೆ, ನನಗಿದೆಲ್ಲ ಯಾಕೆ ಬೇಕಿತ್ತು ಅಂತ ಸುಮತಿ ಕಣ್ಣು ತುಂಬಿಕೊಂಡು ಹೇಳಿದರು. ಅಮ್ಮ, ನಾನು ಪ್ರೀತಿಯಿಂದ ಕೊಡ್ತಿರೋದ್ರಲ್ಲಿ ನಂಗೆ ತುಂಬ ಸಂತೋಷ ಇದೆ, ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಅಂತ ಅಗ್ನಿ ಹೇಳಿದಾಗ ಸುಮತಿ ಮುಗುಳ್ನಕ್ರು. ಸರಿ ಅಮ್ಮ, ನಾವು ಹೋಗಿ ಡ್ರೆಸ್ ಬದಲಾಯಿಸ್ಕೊಂಡು ಬರ್ತೀವಿ. ಅಮ್ಮ, ನೀವು ಊಟಕ್ಕೆ ವ್ಯವಸ್ಥೆ ಮಾಡಿ ಅಂತ ಅಗ್ನಿ ಹೇಳಿದಾಗ ಸುಮತಿ ತಲೆ ಆಡಿಸ್ತಾ ಕಿಚನ್ ಕಡೆಗೆ ನಡೆದ್ರು. ಅದಕ್ಕೆ ನನ್ನ ರೂಮ್ ಎಲ್ಲಿದೆ ಅಂತ ಮದನ್ ಕೇಳ್ದ. ನಿನಗಿಲ್ಲಿ ರೂಮ್ ಇಲ್ಲ, ಬೇಕಿದ್ರೆ ಈ ಹಾಲ್ನಲ್ಲಿ ಎಲ್ಲಾದರೂ ಮಲಗು ಅಂತ ಅಗ್ನಿ ಮದನನ್ನು ತಮಾಷೆಯಾಗಿ ಹೀಯಾಳಿಸ್ತಾ ಕಿಂಡಲ್ ಮಾಡ್ತಾ ಹೇಳ್ದ. ಹಾಗಾದರೆ ನಾನು ಪಕ್ಕದಲ್ಲಿರೋ ಅತ್ತೆ ಮನೆಗೆ ಹೋಗ್ತೀನಿ, ನನಗೆ ಇರೋಕ್ಕೆ 2 ಮನೆ ಇರೋವಾಗ ನಾನು ಯಾಕೆ ಹೆದರ್ಲಿ ಅಂತ ಮದನ್ ಅಗ್ನಿಯನ್ನು ನೋಡಿ ತಮಾಷೆಯಾಗಿ ಹೇಳ್ದ. ನೀನು ಎಲ್ಲಿಗೂ ಹೋಗಬೇಡ, ನೋಡು ಆ ರೂಮ್ ತಗೋ, ಅದು ಗೆಸ್ಟ್ ರೂಮ್. ಸಾರಾ ಹೇಳಿದ ಕೂಡಲೇ ಮದನ್ ಅಗ್ನಿಗೆ ಮುಖ ಸಿಂಡರಿಸಿ ರೂಮಿನ ಕಡೆಗೆ ಹೋದ. ಅವನ ಹಠ ನೋಡು ಅಂತ ಅಗ್ನಿ ಮದನನ್ನು ನೋಡಿ ನಗ್ತಾ ಸಾರಾ ಬಳಿ ಹೇಳ್ದ. ಅದು ನಿಮ್ಮ ತಮ್ಮ ಅಲ್ವಾ, ಹಠದ ವಿಚಾರದಲ್ಲಿ ನೀವು ಕೂಡ ಅಷ್ಟೇನು ಕಮ್ಮಿ ಇಲ್ಲ.
ಸಾರಾ ಅಗ್ನಿಯನ್ನು ತಮಾಷೆಯಾಗಿ ಕಿಂಡಲ್ ಮಾಡ್ತಾ ರೂಮಿನ ಕಡೆಗೆ ಹೋದ್ಲು. ಅವಳು ತನ್ನ ರೂಮಿಗೆ ಹೋದಾಗ ಅಗ್ನಿ ಕೂಡ ಅವಳ ಹಿಂದೆಯೇ ಹೋದ. ಅವಳು ತಲೆ ಕೂದಲನ್ನು ಬಿಚ್ಚಿ ಮೇಲಕ್ಕೆ ಕಟ್ಕೊಳ್ತಿದ್ಲು. ಅಗ್ನಿ ಅವಳ ಬಳಿ ಹೋಗಿ ಅವಳ ಸೊಂಟದ ಸುತ್ತ ಕೈ ಹಾಕಿ ತನ್ನ ಹತ್ತಿರಕ್ಕೆ ಎಳ್ಕೊಂಡ. ಬಿಡಿ, ಏನು ಮಾಡ್ತಿದ್ದೀರಾ? ಸಾರಾ ಅವನ ಕೈಯಿಂದ ಬಿಡಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಹೇಳಿದ್ಲು. ನೀನು ಕೆಳಗಡೆ ನನ್ನನ್ನು ರೇಗಿಸಿ ಬಂದಿದ್ದಲ್ವಾ ಅಂತ ಅಗ್ನಿ ಅವಳ ಸೊಂಟವನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದು ಕೇಳ್ದ. ನಾನೇನು ರೇಗಿಸ್ದೆ? ನಾನು ಹೇಳಿದ ಸತ್ಯನೇ. ನಾನು ಬಂದ ಟೈಮ್ನಲ್ಲಿ ನನ್ನನ್ನು ರೇಗಿಸೋದೆ ನಿಮ್ಮ ಕೆಲಸ ಆಗಿರಲಿಲ್ವಾ? ನಾನು ಅಂದ್ಕೊಂಡೆ ಹೀಗೆ ರೇಗಿಸ್ತಾ ನಿಮ್ಮ ಮುಖ ಹಾಗೆ ತಿರುಗಿಬಿಡುತ್ತೇನೋ ಅಂತ ಸಾರಾ ಕೂಡ ನಗ್ತಾ ಹೇಳಿದ್ಲು. ಆಹಾ, ಅದು ದೊಡ್ಡ ವಿಷಯವೇ ಆಯ್ತಲ್ಲ ಸಾರಾ ಅಂತ ಅಗ್ನಿ ಹೇಳ್ತಾ ಅವಳ ಭುಜದ ಮೇಲೆ ಮೆಲ್ಲನೆ ತಟ್ತಾ. ಅಗ್ನಿ ಬಿಡಿ ಅಂತ ಸಾರಾ ಅವನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸಿದಾಗ ಅವನು ನಗ್ತಾ ಅಲ್ಲಿ ಚುಂಬಿಸಿದ್ದ. ಬ್ಯಾಡ್ ಬಾಯ್ ಅಂತ ಸಾರಾ ಮುಖ ಸಿಂಡರಿಸ್ತಾ ದೂರು ನೀಡಿದಂತೆ ಕೇಳಿದ್ಲು. ಮತ್ತು ಸತ್ಯ ಹೇಳ, ನಿನ್ನ ನೋಡಿ ತುಂಬ ಖುಷಿಯಾಗ್ತಿದೆ ಅಂತ ಅಗ್ನಿ ನಗ್ತಾ ಹೇಳಿದಾಗ ಸಾರಾ ನಾಚಿಕೆಯಿಂದ ನಕ್ಲು. ಅಯ್ಯೋ, ನನ್ನ ಸಾರಾಗೆ ನಾಚಿಕೆ ಕೂಡ ಬರ್ತಿದ್ಯಲ್ಲಪ್ಪ ಅಂತ ಅಗ್ನಿ ಅವಳನ್ನು ರೇಗಿಸ್ತಾ ಹೇಳ್ದ. ಹೋಗಿ ಅಗ್ನಿ, ನಂಗೆ ನಾಚಿಕೆ ಇಲ್ಲ. ಅವಳು ಹೇಳಿದ ಕೂಡಲೇ ಅವನು ಅವಳನ್ನು ಒಂದು ಸುತ್ತು ತಿರುಗಿಸಿ ತನ್ನ ಮುಖದ ನೇರಕ್ಕೆ ಹತ್ತಿರಕ್ಕೆ ಕರ್ಕೊಂಡ. ನಿಂಗೆ ನಾಚಿಕೆ ಆಗ್ತಿಲ್ವಾ? ನನ್ನ ಮುಖದ ಕಡೆಗೆ ನೋಡಿ ಹೇಳು. ಅಗ್ನಿ ಅವಳ ಮುಖದ ಹತ್ರ ತನ್ನ ಮುಖವನ್ನು ತಂದು ಹೇಳ್ದ. ನನಗೆ ನಾಚಿಕೆ ಆಗ್ತಿಲ್ಲ, ಇವಾಗ ಬಿಡಿ, ನಾನು ಬಟ್ಟೆ ಬದಲಾಯಿಸ್ಕೋಬೇಕು ಅಂತ ಸಾರಾ ಅವನನ್ನು ನೋಡದೆ ಹೇಳಿದ್ಲು. ನನ್ನ ಮುಖದ ಕಡೆಗೆ ನೋಡಿ ಹೇಳು ಸಾರಾ, ಅತ್ತಿತ್ತ ನೋಡ್ತಾ ಯಾಕೆ ಹೇಳ್ತೀಯಾ ಹೇಳು ಅಂತ ಅಗ್ನಿ ಮತ್ತಷ್ಟು ಹತ್ತಿರಕ್ಕೆ ಎಳ್ಕೊಂಡು ಹೇಳ್ದ ಅವಳನ್ನು. ನನಗೆ ನಾಚಿಕೆ ಆಗ್ತಿಲ್ಲ ಸರಿನಾ, ಈಗ ಬಿಡಿ ಅಂತ ಅವಳು ಹಠದಿಂದ ಅವನ ಕಣ್ಣಿನ ಕಡೆಗೆ ನೋಡ್ತಾ ಹೇಳಿದ ಕೂಡಲೇ ಅವನು ಅವಳ ತಲೆ ಹಿಂಭಾಗದಲ್ಲಿ ಹಿಡಿದು ಅವಳ ಮುಖವನ್ನು ತನ್ನ ಮುಖದ ಹತ್ತಿರಕ್ಕೆ ತಂದ್ಕೊಂಡ. 1 ಇಂಚು ವ್ಯತ್ಯಾಸವಿಲ್ಲದಂತೆ ಅವಳ ಮುಖ ಅವನ ಮುಖಕ್ಕೆ ಹತ್ತಿರವಾಗಿತ್ತು. ಅವನ ಉಸಿರಾಟ ಅವಳ ಮುಖಕ್ಕೆ ತಾಗುತ್ತಿತ್ತು. ಅವಳಿಗೆ ಒಂದು ರೀತಿಯ ಆತಂಕ ಉಂಟಾಗಿತ್ತು. ಅವಳ ಮುಖ ಬೆವರಿತ್ತು. ಕತ್ತಿನ ಭಾಗದಲ್ಲಿ ಬೆವರು ಹನಿಗಳು ಕಾಣಿಸ್ತಿದ್ವು. ಅವಳ ಎದೆಯ ಬಡಿತ ಅವನಿಗೆ ಕೂಡ ಕೇಳಿಸ್ತಿತ್ತು. ಭಯವಾಗ್ತಿದ್ಯಾ ಅಂತ ಅಗ್ನಿ ತುಂಟತನದ ನಗುವಿನೊಂದಿಗೆ ಕೇಳ್ದ. ಇಲ್ಲ ಅಂತ ತಲೆ ಆಡಿಸ್ತಾ ಇಲ್ಲ ಅಂದ್ಲು ಸಾರಾ. ಮತ್ತ್ಯಾಕೆ ಇಷ್ಟೊಂದು ವೇಗವಾಗಿ ಬಡ್ಕೊಳ್ತಿದೆ ಹೃದಯ ಅಂತ ಅವನು ಕೇಳಿದಾಗ ಅವಳು ಏನು ಹೇಳಬೇಕು ಅಂತ ತಿಳಿದೆ ತಡಕಾಡಿದ್ಲು. ಅದೇನಿಲ್ಲ ಅಗ್ನಿ, ಬಿಡಿ, ನೀವು ಅಮ್ಮ ಊಟ ರೆಡಿ ಮಾಡಿರ್ತಾರೆ ಬಿಡಿ ಅಂತ ಅವಳು ಅವನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಹೇಳಿದ್ಲು. ನನ್ನ ಸಾರಾ ನನ್ನ ಜೊತೆಗೆ ಸಂತೋಷವಾಗಿದ್ದಾಳ ಅಂತ ಅಗ್ನಿ ಮೃದುವಾಗಿ ಕೇಳ್ದ. ನಾನು ತುಂಬ ಸಂತೋಷವಾಗಿದ್ದೀನಿ ಅಗ್ನಿ. ನಾನು ಬಯಸಿದಂತೆಯೇ ನನ್ನ ಜೊತೆಗೆ ನಿಂತ್ಕೊಂಡಿದ್ದೀರಲ್ವ. ಎಲ್ಲ ಹೆಣ್ಣಿನಂತೆ ನಾನು ಕೂಡ ಆಸೆ ಪಟ್ಟಿದ್ದೆ. ನನ್ನ ಅಮ್ಮ ಅಪ್ಪನನ್ನು ಹೇಗೆ ಪ್ರೀತಿಸ್ತೀನೋ ಹಾಗೆ ಪ್ರೀತಿಸೋ ಮತ್ತು ಕಾಪಾಡೋ ಒಬ್ಬ ವ್ಯಕ್ತಿ ನನಗೆ ಗಂಡನಾಗಿ ಸಿಗಬೇಕು ಅಂತ. ಅವರ ಅಳಿಯನಾಗಿ ಅಲ್ಲ, ಮಗನಾಗಿ ಕಾಣಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಸಿಕ್ಕಿದೆ ಇವತ್ತು. ಅಮ್ಮನಿಗೆ ಆ ಸೀರೆ ಕೊಟ್ಟಾಗ ಅಮ್ಮನ ಕಣ್ಣಲ್ಲಿ ಕಂಡ ಸಂತೋಷ, ಅದಕ್ಕೆ ನಾನು ನಿಮಗೆ ತುಂಬ ಋಣಿಯಾಗಿದ್ದೀನಿ. ನಾನು ಒಬ್ಬಳು ಮಗಳು ಮಾತ್ರ ಅಲ್ಲ, ಒಂದು ಹೆಂಡತಿಯಾಗಿ ನನ್ನ ಮಮ್ಮಿಗೆ ಸಿಗಬೇಕಾದ ಮಗನನ್ನು ನಾನು ಅಗ್ನಿ ಮೂಲಕ ನೀಡಿದ್ದೀನಿ. ಐ ಆಮ್ ಪ್ರೌಡ್ ಆಫ್ ಯು ಅಂತ ಅವಳು ಅವನ ಕಣ್ಣಿನ ಕಡೆಗೆ ನೋಡಿ ಹೇಳಿದಾಗ ಅಗ್ನಿ ನಕ್ಕ. ಆದರೆ ನನಗೊಂದು ವಿಷಯದಲ್ಲಿ ಮಾತ್ರ ಸ್ವಲ್ಪ ಕೋಪವಿದೆ ನೋಡಿ ಅಂತ ಅವಳು ಮುಖ ಸಿಂಡರಿಸಿ ಹೇಳಿದಾಗ ಅವನು ಏನಾಯಿತು ಅನ್ನೋಂತೆ ಸಂಶಯದಿಂದ ಅವಳನ್ನು ನೋಡ್ದ. ನೀವು ಅಮ್ಮಂಗೆ ಫೋನ್ ಮಾಡ್ತಿದ್ದೀರಾ ಅಂತ ವಿಷಯವನ್ನು ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ರಿ ಅಂತ ಅವಳು ಹೇಳಿದ್ದನ್ನು ಕೇಳಿ ನಕ್ಕ ಅಗ್ನಿ. ಅವನು ನಗೋದನ್ನು ನೋಡಿದ ಅವಳು ಯಾಕೆ ನಗ್ತಿದ್ದೀರಾ ಅಂತ ಸಂಶಯದಿಂದ ಕೇಳಿದ್ಲು. ಸ್ಟುಪಿಡ್, ನಾನು ಇವತ್ತು ನಿನ್ನೆಯಿಂದ ಅಲ್ಲ ಅಮ್ಮಂಗೆ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ದು. ಮದುವೆ ಆಗಿ ನಾವು ಇಲ್ಲಿಂದ ಹೋದ ನಂತರ ನಾನು ಪ್ರತಿದಿನ ತಪ್ಪದೆ ನಿನ್ನ ಅಮ್ಮನಿಗೆ ಕಾಲ್ ಮಾಡ್ತೀನಿ. ನಿಜ ಹೇಳಬೇಕು ಅಂದರೆ ನಿನ್ನ ಅಮ್ಮನಿಂದಲೇ ನಾನು ನಿನ್ನನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದು ಅಂದ. ಅವನು ಹೇಳಿದ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ಅವನನ್ನೇ ನೋಡ್ತಿದ್ಲು ಸಾರಾ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.